ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಿಮಗೆ ರೋಡು ಅಗಲವಾಗಿದೆ ನೋಡಿ, ಫೆನ್ಸಿಂಗ್ ಕಲ್ಲಿಂದ ಇಲ್ಲಿ ತನಕ, ಇಲ್ಲಿ ಲಾರಿ ಎಲ್ಲ ಓಡಾಡ್ಬೋದು. ರೋಡು ಅಗಲವಾಗಿದೆ. ಈಗ ನಾವು ನೋಡೋದು 1 ಎಕರೆ 17 ಗುಂಟೆ ಸ್ನೇಹಿತರೆ. ಇಲ್ಲ ನಮ್ಮ ಕಡೆ ಹೇಳ್ತೀನಿ ಅಂತಂದರೆ 1 ಎಕರೆ 43 ಸೆಂಟ್ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತಾರ್ ರೋಡಿಂದ 1 ಕಿಲೋಮೀಟ್ರ್ ಅಂದರೆ NH ನಿಮಗೆ 1 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ. ನಿಮಗೆ ಈಗ ಬೈಪಾಸ್ ರೋಡ್ ಆಯ್ತಾ ಇದ್ದಾವೆ. ನೆಕ್ಸ್ಟು ಫ್ಲೈಓವರಿಂದ ಕೂಡ ಬಂದರೆ ನಿಮಗೆ 110 ಕಿಲೋಮೀಟ್ರು ಈ ಲ್ಯಾಂಡ್ಗೆ. ಮೈಸೂರಿಗೆ 70 ಕಿಲೋಮೀಟ್ರು. ತುಂಬ ಚೆನ್ನಾಗಿದೆ. 80 ಫಲ ಕೊಡುವಂತಹ ತೆಂಗಿನ ಮರಗಳು ರೆಡಿಗಿದ್ದಾವೆ. ಮತ್ತು ಇದೆಲ್ಲ ಇವಾಗ ಫಲ ಶುರುವಾಗಿರುವಂತಹ ತೆಂಗಿನ ಮರಗಳು. ನಮಗೆ ಆಲ್ಮೋಸ್ಟ್ ಅಲ್ಲಿಗೆ 80 ತೆಂಗಿನ ಮರ ಅಂತಂದ್ರೂ ಮಿನಿಮಮ್ ಸಿಂಪಲಾಗಿ ನಾವು ಲೆಕ್ಕ ಹಾಕ್ಕೊಂಡ್ರೂ ಒಂದು ಮರಕ್ಕೆ 50 ಕಾಯಿ ಅಂದ್ಕೊಂಡ್ರೂ 80 ಮರಕ್ಕೆ ಲೆಕ್ಕ ಹಾಕೊಳ್ಳಿ ಸ್ನೇಹಿತರೆ. ನಮಗೆ ಇದರಲ್ಲಿ ಇನ್ಕಮ್ ಇದೇನದು ನೋಡಿ, ಸ್ವಲ್ಪ ಸಸ್ಯಗಳಿದೆ, ಅದನ್ನು ಹಾಕಬೇಕು ಇಲ್ಲಿ. ಇವರು ಪರ್ ಎಕರ್ 35 ಲ್ಯಾಕ್ ಹೇಳ್ತಾ ಇದ್ದಾರೆ. 1 ಎಕರೆಗೆ 35 ಲಕ್ಷ ಹೇಳ್ತಿದ್ದಾರೆ. ಇವರೇನು ಜಾಸ್ತಿ ಕಡಿಮೆ ಮಾಡಲ್ಲ ಸ್ನೇಹಿತರೆ, ಸ್ವಲ್ಪನೇ ಕಡಿಮೆ ಮಾಡೋದು ಹೇಳಿದ್ದಾರೆ ನೋಡಿ. ಇವರು ಕಟ್ಟೋ ನೀರಲ್ಲಿ ವ್ಯವಸಾಯ ಮಾಡ್ತಾಯಿರೋದು. ಇವರು ಡ್ರಿಪ್ ಇರಿಗೇಷನ್ ಏನೂ ಮಾಡಿಲ್ಲ, ಕಟ್ಟೋ ನೀರಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ. ಫಲ ಕೊಡುವಂಥ ತೆಂಗಿನ ಅದು ಗ್ಯಾಪ್ ಕೊಟ್ಟು ಇದು ಮಾಡಿದ್ದಾರೆ. ನೆರಳು ಬಿದ್ದರೆ ಜಾಸ್ತಿ ಫಲ ಬರಲ್ಲ ಅಂತ. ನಾವು ಇದರಲ್ಲಿ ಒಳ್ಳೆ ತೋಟ ಕೂಡ ಒಳ್ಳೆ ತೋಟ ಮಾಡ್ಬೋದು ನಾವಿಲ್ಲಿ. ಈ ಅಡಿಕೆ ಅಥವಾ ಬಾಳೆ ನಾವು ಏನು ಬೇಕೋ ಅದನ್ನು ಹಾಕ್ಕೊಂಡ್ರೆ ಈ ಜಾಗದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ನೀರು ಈ ಜಾಗದಲ್ಲಿ ನಿಜವಲ್ವೇ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕಾವೇರಿ ರಿವರ್ ಕೂಡ ನಿಮಗೆ ಹೆಚ್ಚು ಕಡಿಮೆ ಈ ಲ್ಯಾಂಡ್ಗೆ ತೊಗೊಂಡ್ರೆ 2 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ, ಜಾಸ್ತಿ ದೂರ ಏನೂ ಇಲ್ಲ. ನಿಮಗೆ ಬರೀ 2 ಕಿಲೋಮೀಟ್ರ್ ಆಗೋದು. ಜಾಗ ನಿಮಗೆ ತುಂಬ ಸೂಪರಾಗಿದೆ. ಲೊಕೇಶನ್ ಆಗಲಿ, ಆಮೇಲೆ ಇಲ್ಲಿ ಜಮೀನುಗಳಲ್ಲಿ ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಸ್ನೇಹಿತರೆ. ನಾವು ಈ ಜಮೀನಿಗೆ ಬರಬೇಕಾದ್ರೆ ಇಲ್ಲಿ ಒಳ್ಳೊಳ್ಳೆ ಮನೆಗಳು ಕಾಣ್ತವೆ. ತುಂಬ ಚೆನ್ನಾಗಿ ಕಟ್ಕೊಂಡು ಅವರು ಕೂಡ ಅಲ್ಲೇ ವಾಸ ಮಾಡಿಕೊಂಡು ಒಳ್ಳೆ ತೋಟ ನಿರ್ಮಾಣ ಮಾಡಿದ್ದಾರೆ. ನಾವು ಇಲ್ಲೂ ಕೂಡ ನಾವು ಅದೇ ಥರ ಒಂದು ಮನೆ ಕಟ್ಕೊಂಡ್ರೆ, ಮನೆ ಕಟ್ಕೊಳಕ್ಕಂತಲೇ ಈ ಜಮೀನವರು ಮುಂದ್ಗಡೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದಾರೆ ಸ್ನೇಹಿತರೆ. ಜನರಲ್ ಪ್ರಾಪರ್ಟಿ ಇದು ನಿಮಗೆ ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿದೆ ಸ್ನೇಹಿತರೆ. ಬೇಗ ಬಂದರೆ ನೀವು ಇದನ್ನು ನಾವು ಕೊಂಡ್ಕೊಳ್ಬೋದು. ನಮಗೆ ಬೆಂಗಳೂರಿಗೆ ಒಂದು ಸ್ವಲ್ಪ ನಿಯರ್ ಆಯಿತು ಸ್ನೇಹಿತರೆ. 110 ಕಿಲೋಮೀಟ್ರನ್ನು ಜಾಸ್ತಿ ದೂರ ಅಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈಗ ಬೈಪಾಸ್ಸು ಫ್ಲೈ ಓವರ್ ಆ ಕಡೆ ನೇರವಾಗಿ ಬಂದರೆ ನಾವು ಇಲ್ಲಿ ಸುಮಾರು ಹೆಚ್ಚು ಕಡಿಮೆ ನಮಗೆ ಇಲ್ಲಿ ಒಂದು 20 ಕಿಲೋಮೀಟ್ರ್ ಸೇವ್ ಆದಂಗೆ ಆಗುತ್ತೆ. 20-25 ಕಿಲೋಮೀಟ್ರ್ ಸೇವ್ ಆದಂಗೆ ಆಗುತ್ತೆ. ನಿಮಗೆ ಎಲ್ಲ ರೀತಿಯಲ್ಲೂ ನೋಡಿ, ನೀರಿನ ಸೌಲಭ್ಯ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಸುತ್ತಮುತ್ತ ಇರೋದೆಲ್ಲ ನಮಗಿಲ್ಲಿ ಜನರಲ್ ಕ್ಯಾಟಗರಿ ಅವರೇ. ಎಲ್ಲ ರೀತಿಯಲ್ಲೂ ಲೊಕೇಶನ್ ನೋಡಿ ತುಂಬ ಚೆನ್ನಾಗಿದೆ ಆಯಿತಾ. ಇದರಲ್ಲಿ ಏನು ಇಷ್ಟೆಲ್ಲ ಚೆನ್ನಾಗಿದ್ಮೇಲೆ, ನೀರು ಚೆನ್ನಾಗಿ, ಪ್ರತಿಯೊಂದು ಚೆನ್ನಾಗಿದ್ಮೇಲೆ ನಾವಿಲ್ಲಿ ಒಳ್ಳೆ ತೋಟ. ಪೊಲ್ಯೂಷನ್ ಮಾತ್ರ ಇಲ್ಲ ನಮಗಿಲ್ಲಿ, ಯಾಕೆಂದರೆ ಜಾಸ್ತಿ ಗಾಡಿಗಳು ಓಡಾಡೋಲ್ಲ. ಅದರಿಂದ ನಮಗಿದೇನೋ ಅಷ್ಟು ತೊಂದರೆ. ಪ್ರತಿಯೊಬ್ಬ ಮನುಷ್ಯನಿಗೂ ವೆಲ್ತು ಹ್ಯಾಪಿನೆಸ್ ತುಂಬ ಮುಖ್ಯ. ಅವೆಲ್ಲ ಬೇಕು. ನಮ್ಮಂಥವರೇ ಆಗಲಿ, ಯಾರೇ ತಗೊಳ್ಳಿ, ಇಲ್ಲಿ ಸ್ವಲ್ಪ ಶ್ರಮ ಅಂತ ಏನಿಲ್ಲ. ತೋಟದಲ್ಲಿ ಒಳ್ಳೆ ಗಿಡಗಳನ್ನ, ಅಡಿಕೆ, ಮಾವು, ಇನ್ನೊಂದಷ್ಟು ತೆಂಗು ಇಲ್ದವ್ರೆ ಹಾಕ್ಕೊಂಡು ಇಲ್ಲಿ ತಿರುಗಾಡ್ಕೊಂಡಿದ್ರು ಆಯಿತು. ಇಲ್ಲ ನಿಮಗೆ ಇಷ್ಟವಾಗಿರುವಂತಹ ಬೆಳೆಗಳನ್ನ ಹಾಕ್ಕೊಂಡ್ರು ಬೇಡ, ನಾವು ಯಾವ ಇದು ಬೇಡ, ಒಂದಷ್ಟು ಹಣ್ಣಿನ ಗಿಡಗಳು ಇಲ್ಲ ಮನೆಗೆ ಬೇಕಾಗಿರುವಂಥ ಬೆಳೆನ ಬೆಳ್ಕೊತೀನಿ ಅಂದ್ರೆ ನಿಮಗೆ
ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು 6360446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ನಮಗೆ ಈ ಥರ 1 ಎಕರೆ ಭೂಮಿ ಬೇಕು ಅನ್ನೋರಿಗೆ ಇದೇ ಲ್ಯಾಂಡ್ ನಿಮಗೆ ಬೇರೆ ಕಡೆ ಇದ್ದರೆ ನಿಜವಾಗ್ಲೂ ಹೇಳ್ತೀನಿ 60 ಲಕ್ಷ 70 ಲಕ್ಷ ಅಂತ ಹೇಳ್ತಿದ್ರು. ಆದರೆ ನಿಮಗೆ ತುಂಬ ನಿಯರಾಗಿದೆ, ತುಂಬ ಚೆನ್ನಾಗಿದೆ. ನಮಗೆ ಆಲ್ಮೋಸ್ಟ್ ಇನ್ಕಮ್ ಇದ್ರಲ್ಲಿ ಬರ್ತಾಯಿದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.